Namaskara friends, welcome back to my channel Triple Stock Explorer at KTLD. For more videos, like, share and subscribe to my channel. Disclaimer: this is not an investment advice. All the contents of this video for educational purpose only. Always do your own research before investing. ಸೊ ಈಗ ಡೊನಾಲ್ಡ್ ಟ್ರಂಪ್ ಅವರ ಪರಸ್ಪರ ಸುಂಕ ಗುರಿ ಮಾಡಲಾದ ದೇಶಗಳ ಪೂರ್ಣ ಪಟ್ಟಿಯಲ್ಲಿದೆ. ಅಮೆರಿಕದ ಉತ್ಪಾದನೆಯನ್ನು ಹೆಚ್ಚಿಸಲು ಅಧ್ಯಕ್ಷ ಟ್ರಂಪ್ ಹೊಸ ಸುಂಕಗಳನ್ನು ಘೋಷಿಸಿದ್ದಾರೆ. ಹೆಚ್ಚಿನ ತೆರಿಗೆಗಳನ್ನು ಹೊಂದಿರುವ ದೇಶಗಳ ಮೇಲೆ ಪರಸ್ಪರ ಸುಂಕಗಳನ್ನು ವಿಧಿಸುತ್ತಾರೆ. ಸೊ ಸುಂಕಗಳು ನವೀಕರಿಸಲಾದ ಏಪ್ರಿಲ್ 3 ಈ ಡೇಟ್ಗೆ. ಸೊ ಇತರ ದೇಶ ಯಾವುದು? ಚೀನಾಗೆ 67%, 34%, ಯುರೋಪಿಯನ್ಗೆ 20%, ವಿಯೆಟ್ನಾಂಗೆ 46%, ತೈವಾನ್ಗೆ 32%, ಜಪಾನ್ಗೆ 24%, ಭಾರತಕ್ಕೆ 26%, ದಕ್ಷಿಣ ಕೊರಿಯಾಗೆ 25%, ಥಾಯ್ಲೆಂಡ್ಗೆ 36%, ಸ್ವಿಟ್ಜರ್ಲೆಂಡ್ಗೆ 31%, ಇಂಡೋನೇಷ್ಯಾಗೆ 32% ಇದೆ. ಸೊ ಮಲೇಷ್ಯಾಗೆ 24%, ಕಾಂಬೋಡಿಯಾಗೆ 49% ಇದೆ. ಸೊ ಇತರೆ 10% ಇದಾವೆ. 10% ಇದ್ದಾರೆ, 30% ಇದೆ, 10% ಇದೆ, 37% ಇದೆ. ಸೊ ಇದೇ ರೀತಿ ಏನು ಮಾಡ್ತಾ ಇದ್ದಾರೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಉತ್ಪಾದನೆ ಹೆಚ್ಚಿಸಲು ಕಂಪ್ನಿಯಿಂದ ಇದು ಮಾಡ್ತಾಯಿದ್ದಾರೆ. ಸೊ ಈಗ ನಾನು ಇನ್ನೊಂದು ತಿಳಿಸ್ಕೊಡ್ತಾನೆ. ಮಸ್ಗಾಂಡಾಗ್ದು ಒಂದು ಬ್ಯಾಡ್ ನ್ಯೂಸ್ ಅಂದರೆ ಲಿಟ್ಲ್ ಬಿಟ್ ಸ್ವಲ್ಪ ಬ್ಯಾಡ್ ನ್ಯೂಸ್ ಇದೆ. ಸೊ ಅದು ಏನಂದರೆ ಇವರು ಗೌರ್ಮೆಂಟ್ ಏನಿದೆ ಅದು ಸ್ಟೇಕ್ನ ಅದು ನೋಡ್ಕೊಡ್ತಾಯಿದೆ. ಸೊ ಅದನ್ನು ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮಸ್ಗಾಂಡಾಗ್ ಶೇರ್ಗಳ ಕುಸಿತ ಅಂದರೆ OFS ಮೂಲಕ ಸರ್ಕಾರವು ಶೇಕಡ 4.8% ಪಾಲನ್ನು ಮಾರಾಟ ಮಾಡಲು ಯೋಜಿಸಿರುವುದರಿಂದ 6% ಮಸ್ಗಾಂಡಾಗ್ ಶಿಪ್ಬಿಲ್ಡರ್ ಶೇರುಗಳು ಶೇಕಡ 6.4% ಕುಸಿದವು. ಸರ್ಕಾರವು ಮಾರುಕಟ್ಟೆ OFS ಏಪ್ರಿಲ್ 4ರಿಂದ 7ರಿಂದ 4-7ರಿಂದ ರಕ್ಷಣಾ PSUನಲ್ಲಿ 4.83% ವರೆಗಿನ ಪಾಲನ್ನು ಮಾರಾಟ ಮಾಡಲು ಯೋಜಿಸುತ್ತಿರುವ ಕಾರಣ ಶುಕ್ರವಾರ NSEನಲ್ಲಿ 2,561.25 ರೂಗೆ ಇಳಿದಿದೆ. ಸೊ ಮಸ್ಗಾಂಡಾಗ್ ಶಿಪ್ಬಿಲ್ಡರ್ಸ್ ಲಿಮಿಟೆಡ್ 2,550ಕ್ಕೆ ಇವ್ರು ಮಾರಾಟ ಮಾಡಿದ್ದಾರೆ. ಸೊ ಇವ್ರು ಏನು ಟೋಟಲ್ಲು ಅಲ್ಲಿಗೆ 4.83% ವರೆಗಿನ ಪಾಲನ್ನು ಮಾರಾಟ ಮಾಡಿದ್ದಾರೆ. ಅಂದರೆ 4.83% ಅವ್ರದ್ದೇನು ಸ್ಟೇಕ್ ಅಂದರೆ ಅಂದರೆ ತೊಗೊಂಡಿದ್ದಾರಲ್ಲ, ಸೊ ಆ ಶೇರ್ನ ಮಾರಿದ್ದಾರೆ. ಸೊ ಸಂಸ್ಥಾಪಕ ಖರೀದಿಸಿರುವ ಮಸ್ಗಾಂಡಾಗ್ OFSನಲ್ಲಿ ಅಂದಾಜು ರೂ. 3,700 ಕೋಟಿ ಮೌಲ್ಯದ ಬಿಡ್ಗಳನ್ನು ಹಾಕಿದ್ದಾರೆ. ಮಸ್ಗಾಂಡಾಗ್ ಶಿಪ್ಬಿಲ್ಡರ್ಸ್ನಲ್ಲಿ ಸರ್ಕಾರದ 2.83% ಪಾಲನ್ನು ಸಾಂಸ್ಥಿಕ ಹೂಡಿಕೆದಾರರು ಶುಕ್ರವಾರದಂದು ಅತಿಯಾಗಿ ಚಂದಾದಾರರಾದರು. ಅವರು ಸುಮಾರು 3,700 ಕೋಟಿ ರೂಗಳ ಬಿಡ್ಗಳನ್ನು ಹಾಕಿದರು. ಸರ್ಕಾರವು 1.14 ಕೋಟಿ ಈಕ್ವಿಟಿ ಶೇರುಗಳ ಅಥವಾ ಮಸ್ಗಾಂಡಾಗ್ ಶಿಪ್ಬಿಲ್ಡರ್ಸ್ 2.83% ಪಾಲನ್ನು ಪ್ರತಿ ಶೇರಿಗೆ 2,525 ರೂಗಳ ನೆಲದ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದೆ. ಅಂದರೆ ಸೊ ಈಗ ಏನು ಜಾಸ್ತಿ ಇದ್ರೂ ಅವರು 2,525 ರೂಪಾಯಿಗೆ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಮಾರಾಟಗಳು OFS ಸೊ ಹೆಚ್ಚುವರಿ 80.67 ಲಕ್ಷ ಶೇರುಗಳನ್ನು ಅಥವಾ 2% ಚಂದಾದಾರಿಕೆಯನ್ನು ಉಳಿಸಿಕೊಳ್ಳಲು ಗ್ರೀನ್ ಶೋ ಆಯ್ಕೆಯನ್ನು ಹೊಂದಿದೆ. ಇದು ಒಟ್ಟು ವಿತರಣೆಯು ಗಾತ್ರವು 4.83%ಕ್ಕೆ ಕೊಂಡೊಯ್ಯುತ್ತದೆ. ಸೊ ಇದರಿಂದ ಈಗ ಆಲ್ರೆಡಿ ಟ್ಯಾರಿಫಿಂದ ಸ್ಟಾಕ್ ಮಾರ್ಕೆಟ್ ಬೆರಿಶ್ ಇದರಲ್ಲಿದೆ. ಸೊ ಅದರಲ್ಲೂ ಇದೊಂದು ಮಸ್ಗಾಂಡಾಗ್ಗೆ ಇದೊಂದು ನೆಗೆಟಿವ್ ಪಾಯಿಂಟ್ ಇದೆ. ಸೊ ನಾಳೆ ಮಂಡೇ ಏನಾಗುತ್ತೆ ನೋಡಬೇಕಾಗುತ್ತೆ. ಸೊ ಯಾವ ಥರ ಬೆರಿಶ್ ಅಂತಂದರೆ ಈ ಥರ ಇದೆ ನೋಡಿ. US ಮಾರ್ಕೆಟ್ ಸಹ 10% ಸೊ ಸಮಥಿಂಗ್ ಆ ಥರ ಬೀಳ್ತಾ ಇದೆ. 10%, 8%, 9%. ಸೊ ವಿತಿನ್ ಸೆಕೆಂಡ್ಸ್ ಆಫ್ ಫ್ರ್ಯಾಕ್ಷನ್ಸಲ್ಲಿ ಹೋಗ್ತಾ ಇದೆ ಅಮೌಂಟು. ಸೊ ಫುಲ್ ಎಲ್ಲ ಪ್ಯಾನಿಕಾಗಿ ಸೆಲ್ ಮಾಡ್ತಾಯಿದ್ದಾರೆ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದರೆ ಸೊ ಯೋಚನೆ ಮಾಡಿ ನಮ್ಮದು ನೆಗೆಟಿವ್ ಜಾಸ್ತಿ ಆಗೋದನ್ನು ತಡೆಯೋದಕ್ಕೆ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲ ನಮ್ಮ ಲಾಭದಲ್ಲಿದೆ ಏನಾದ್ರು ಓಕೆ ಅಂತಂದು ಪ್ರಾಬ್ಲಮ್ ಏನಿಲ್ಲ, ಅದನ್ನು ಹಂಗೆ ಹೋಲ್ಡ್ ಮಾಡಬೇಕು. ಸೊ ನೆಕ್ಸ್ಟ್ ಫ್ಯೂಚರ್ಗೆ ಚೆನ್ನಾಗಿರುತ್ತೆ. ಈಸ್ ಎ ಮ್ಯಾಟರ್ ಆಫ್ ಮಿನಿಟ್ಸ್ ಮಾರ್ಕೆಟ್ ಫೆಲ್ ನಿಯರ್ಲಿ 9%. ಥೌಸಂಡ್ಸ್ ಆಫ್ ಕ್ವಶನ್ಸ್ ಸರ್ಫೇಸ್ಡ್ ಅಬೌಟ್ ವಾಟ್ ಲೆಡ್ ಟು ದಿಸ್ ಕ್ರ್ಯಾಶ್, ದಿ ಪ್ರೈಮ್ ಸಸ್ಪೆಕ್ಟೆಡ್. ನೋಡಿ, ಇಮ್ಯಾಜಿನ್ ದಿ ಮಾರ್ಕೆಟ್ ಫಾಲಿಂಗ್ 9% ಇನ್ 5 ಮಿನಿಟ್ಸ್. 5 ಮಿನಿಟ್ಸಲ್ಲಿ 9% ಮಾರ್ಕೆಟ್ ಫಾಲ್ ಅಂದರೆ 1 ಟ್ರಿಲಿಯನ್ ಅಂದರೆ 1 ಟ್ರಿಲಿಯನ್ನು ಹೋಗಿದೆ. ಅಂದರೆ ಜಸ್ಟ್ ವಿತಿನ್ 5 ಮಿನಿಟ್ಸ್ ಅಂದರೆ ಇನ್ 5 ಮಿನಿಟ್ಸಲ್ಲಿ 1 ಟ್ರಿಲಿಯನ್ ಅಂತಂದು ಏನು ತಮಾಷೆನಾ? ಸೊ ಅದನ್ನೇ ಮಾರ್ಕೆಟ್ ಅನ್ನೋದು. ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೆ ಅಂತಲೂ ಹೇಳೋಕ್ಕೆ ಬರೋಲ್ಲ, ಎಲ್ಲಿವರೆಗೂ